ಆಕಾಶವಾಣಿ ವಿಶ್ವ ರಂಗಭೂಮಿ ದಿನದ ಸಂದರ್ಭದಲ್ಲಿ ರಂಗಭೂಮಿ, ಕಿರುತೆರೆ, ಸಿನಿಮಾ ನಟ, ಸಂಘಟಕ ಡಾಕ್ಟರ್ ಎಆರ್ ಗೋವಿಂದಸ್ವಾಮಿ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ಮಾರ್ಚ್ 27 ವಿಶ್ವ ರಂಗಭೂಮಿ ದಿನ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎಆರ್ ಗೋವಿಂದಸ್ವಾಮಿ. ನಾಟಕ ರಚನೆ, ನಿರ್ದೇಶನ, ಅಭಿನಯ ಇದಕ್ಕಾಗಿ 4 ಚಿನ್ನದ ಪದಕಗಳನ್ನು ಪಡೆದುಕೊಂಡವರು. ಆಲ್ ಇಂಡಿಯಾ ಯೂನಿವರ್ಸಿಟಿ ವಿಭಾಗದಲ್ಲಿ ಬೆಸ್ಟ್ ಆಕ್ಟರ್ ಪ್ರಶಸ್ತಿಯನ್ನು ಪಡೆದವರು. ಹಾಗೆ BV ಕಾರಂತರ ರಂಗಭೂಮಿ ಈ ವಿಷಯದ ಬಗ್ಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಿಂದ PhD ಪದವೀಧರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಧನ್ಯವಾದ. ವಿಶ್ವ ರಂಗಭೂಮಿ ದಿನ. ರಂಗಭೂಮಿ ಅಂದರೆ ಏನು ಸರ್? ರಂಗಭೂಮಿ ಅಂದರೆ ಇಡೀ ಯೂನಿವರ್ಸ್ ಅಂತ ಹೇಳ್ತೀವಿ. ಮನುಷ್ಯ ಹುಟ್ಟದಾಗಿಂದ ಏನೆಲ್ಲ ಮಾಡಿದಾನೆ ಅದೆಲ್ಲವೂ ರಂಗಭೂಮಿ ಅಂತ. ಜಗವೇ ಒಂದು ರಂಗಭೂಮಿ, ಅವನೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಹೌದು, ಶಿವನ್ಗೆ ಆ ಕ್ರೆಡಿಟ್ ಕೊಡ್ತಾರಲ್ಲ, ಭರತ ಪಂಚಮ ವೇದವನ್ನು ಕೊಟ್ಟವರು ಶಿವ ಅನ್ನೋ ಒಂದು ದೃಷ್ಟಿನಲ್ಲಿ ಯೂನಿವರ್ಸ್ ಅನ್ನೋ ರೀತಿಯಲ್ಲಿ ರಂಗಭೂಮಿ ಅಂತ ತಗೋಬಹುದು. ಅಂದರೆ ನನ್ನ ದೃಷ್ಟಿನಲ್ಲಿ ರಂಗಭೂಮಿ ಅಂದರೆ ಬಹು ಮಾಧ್ಯಮಗಳು, ಮಿಶ್ರ ಕಲೆಗಳು ಎಲ್ಲವನ್ನೂ ಒಳಗೊಂಡಿದ್ದೇ ರಂಗಭೂಮಿ ಅಂತ ಹೇಳ್ಬೋದು. ನಿರಂತರ ಕಲಿಯೋದಕ್ಕೆ ಒತ್ತಾಸೆಯಾಗಿ ನಿಲ್ಲುವಂಥ ಕಲಾ ಪ್ರಕಾರ ಅಂದರೆ ಅದು ರಂಗಭೂಮಿ ಅಂತ. ಅದರಲ್ಲಿ ನೋಡಿ, ನೀವು ಒಂದು ಮಾಧ್ಯಮ ಅಂತಿರೋ, ಸಾಮಾಜಿಕ ಬದಲಾವಣೆ ಮಾಧ್ಯಮ ಅಂತಿರೋ, ಪ್ರತಿದಿನ ಹೊಸದನ್ನು ಹೇಳಿಕೊಡುವಂಥ, ಕಲಿಸುವಂಥ, ಅರಿವು ಮೂಡಿಸುವಂಥ, ಜಾಗೃತಿ ಮೂಡಿಸುವಂಥ, ರಂಜನೆಯನ್ನು ಕೊಡುವಂಥ, ಏನು ಬೇಕಾದರೂ ಹೇಳ್ಬೋದು ಮೇಡಮ್ ರಂಗಭೂಮಿ ಅಂದರೆ. ಹೌದು, ನಮಗೆ ಪಾಠಶಾಲೆ ಜ್ಞಾನವನ್ನು ಕೊಡುತ್ತೆ, ನಾಟಕ ಶಾಲೆ ಜ್ಞಾನಕ್ಕೆ ಚಟುವಟಿಕೆ ರೂಪವನ್ನು ಕೊಡುತ್ತೆ. ಹಾಗಾಗಿ ನಾಟಕ ಶಾಲೆ ಬೇಕು, ಅದೊಂದು ಪಠ್ಯ ಆಗಬೇಕು ಅಂತ ಹೇಳಿದರು. ಅಂದರೆ ಅದ್ರ ಜೊತೆಗೆ ರಂಗಭೂಮಿ ಅಂತ ಹೇಳಿದ್ರೆ ಸ್ಥಳೀಯವಾದಂಥ ನೆಲ, ಜಲ, ಜನರ ಮನಸ್ಸಿನ ಕಷ್ಟ ಸುಖವನ್ನ, ದುಃಖ ದುಮ್ಮಾನಗಳನ್ನ ಹೇಳಿಕೊಳ್ಳುವಂಥ ಒಂದು ಕೂಡ ಹೌದು. ಹೌದು, ಖಂಡಿತ. ಸಮಾಜದ ಪ್ರತಿಬಿಂಬ, ಅದರ ಕನ್ನಡಿ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲವನ್ನು ಒಳಗೊಂಡಿದೆ ರಂಗಭೂಮಿ. ಶೂನ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಇರೋದು ಈ ರಂಗಭೂಮಿಗೆ ಮಾತ್ರ. ಅಂದ್ರೆ ಒಂದು ಕಾಲಕ್ಕೆ ರಂಗಭೂಮಿ ಮಾತ್ರ ಇತ್ತು, ನಾಟಕಗಳು ಮಾತ್ರ ನಡೀತಾ ಇತ್ತು ಅಲ್ವಾ? ಒಂದು ಸ್ಟೇಜ್ ಮೇಲೆ. ಗ್ರೀಕಲ್ಲಿ ಥೆಸ್ಪಿಸ್ ಅಂತ ಮೊದಲನೇ ನಟ, ಅಲ್ಲೆಲ್ಲ ಸ್ಕೀನೆ ಅಂತ ಅಲ್ಲಿ ಬೆಟ್ಟಗಳನ್ನು ಕೊರಕಲಾಗಿ ಮಾಡಿಕೊಂಡು 50,000 ಜನ 60,000 ಜನ ನಾಟಕಗಳನ್ನು, ಅಂದರೆ ವೀರಗಾಥೆಗಳನ್ನು ಮಾಡೋರು. ಅದು ಮೊದಲ ನಾಟಕ ಅಂಥೇಳಿ. ಅಂದರೆ ನಾಟಕ ಹುಟ್ಟಿದ್ದು ಭರತನಿಗೂ ಗೊತ್ತಿಲ್ಲ. ನಾವು ಹೇಳ್ತೀವಿ 1500 ವರ್ಷ, 106 ವರ್ಷ ಹೇಳ್ತೀವಿ. ಬಟ್ ಹಂಗಲ್ಲ, ಮನುಷ್ಯ ಯಾವತ್ತು ಹುಟ್ಟಿದ್ನೋ ಅವತ್ತಿಂದ ನಾಟಕಗಳು ನಡೀತಾ ಇದೆ. ಈಗ ಗುಹೆಗಳಲ್ಲಿ ಸಿಕ್ಕಿರುವಂಥ ವರ್ಣಚಿತ್ರಗಳು, ಉತ್ಖನನ ಮಾಡಿದಾಗ ನರ್ತಕಿಯ ವಿಗ್ರಹಗಳು ಸಿಕ್ಕಿರೋ ಅಂಥದ್ದನ್ನೆಲ್ಲ, ಮತ್ತೆ ಜಿಂಕೆ ಚರ್ಮವನ್ನು ಒದ್ದು ಅಭಿನಯಿಸ್ತಿರುವಂಥ ಗುಹಾ ಚಿತ್ರಗಳು, ಇವುಗಳ ಆಧಾರದ ಮೇಲೆ ಈ ನಟ ಆಗ್ಲೂ ಇದ್ದ ಅಂಥೇಳಿ ಊಹೆ ಮಾಡ್ತೀವಿ ಹೊರತು ಮೂಲ ಇದುವರೆಗೂ ಯಾರು ಗೊತ್ತಿಲ್ಲ, ಹೇಳಕ್ಕಾಗಿಲ್ಲ. ಏನು ರಂಗಭೂಮಿಯ ಮಹತ್ವದ ಬಗ್ಗೆ ಹೇಳಿ ಮೇಡಮ್. ರಂಗಭೂಮಿ ನಮ್ಗೆ ಏನು ಕೊಡಲ್ಲ ಅಂತ ಹೇಳಿ, ಒಬ್ಬ ವಿದ್ಯಾರ್ಥಿಗಾಗಲಿ, ಒಬ್ಬ ಎಂಪ್ಲಾಯ್ಗಾಗಲಿ, ಒಬ್ಬ ಲಾಯರ್ಗಾಗಲಿ, ಒಬ್ಬ ಟೀಚರ್ಗಾಗಲಿ ಎಲ್ರಿಗೂ ರಂಗಭೂಮಿ ಬೇಕು. ನೋಡಿ, ನಮಗೆ ಸಾಮಾನ್ಯವಾಗಿ ಮಾತಾಡೋಕೆ ಹಿಂಜರಿಕೆ ಇರುತ್ತೆ. ಈಗ ಆಕಾಶವಾಣಿಯಲ್ಲಿ ನಾನು ಬಂದು ಇಲ್ಲಿ ಕೂತ್ಕೊಂಡು ಆರಂಭದಲ್ಲಿ ಮಾತಾಡೋಕೆ ಸಾಧ್ಯನೇ ಇರಲಿಲ್ಲ, ಒಂದು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹಿಂಜರಿಕೆ ಇರ್ತಿತ್ತು, ಕೀಳರಿಮೆ ಇರ್ತಿತ್ತು, ಸಂಕೋಚ ಇರ್ತಿತ್ತು, ಭಯ ಇರ್ತಿತ್ತು ನಮಗೆ. ಅದನ್ನೆಲ್ಲ ಹೋಗ್ಲಾಡಿಸುತ್ತೆ ರಂಗಭೂಮಿ. ಆಮೇಲೆ ನಮಗೊಂದು ಕಾನ್ಸಂಟ್ರೇಷನ್, ಏಕಾಗ್ರತೆಯನ್ನು ಕೊಡುತ್ತೆ, ಶಿಸ್ತನ್ನು ಕಲಿಸುತ್ತೆ, ಒಂದು ಕ್ರಿಯಾತ್ಮಕತೆಯನ್ನು, ಮೌಲಿಕ ಗುಣವನ್ನು ಬೆಳೆಸುತ್ತೆ. ವ್ಯಕ್ತಿತ್ವ ಎಲ್ರಿಗೂ ಇರುತ್ತೆ, ಒಳ್ಳೆ ವ್ಯಕ್ತಿತ್ವ ಇರಲ್ಲ. ಒಳ್ಳೆ ವ್ಯಕ್ತಿತ್ವ ಅಂದರೆ ಏನು ಅಂತ ಹೇಳ್ಕೊಡುತ್ತೆ, ಅದನ್ನು ಕಲಿಸುತ್ತೆ, ಪ್ರಾಕ್ಟಿಕಲಾಗಿ ಮಾಡಿಸುತ್ತೆ. ಆಮೇಲೆ ರಚನಾತ್ಮಕತೆಯನ್ನು, ಕಲ್ಪನಾಶೀಲತೆಯನ್ನು, ಕೌಶಲ್ಯ ಅಂತ ಹೇಳ್ತೀವಿ, ಸ್ಕಿಲ್ ಅಂತ ಹೇಳ್ತೀವಲ್ಲ, ಅದನ್ನು ಹೇಳ್ಕೊಡುತ್ತೆ. ಆಮೇಲೆ ಉಚ್ಚಾರ, ಭಾಷೆ, ನಮ್ಮ ಈಗ ಕನ್ನಡವನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ರಂಗಭೂಮಿ ಹೇಳ್ಕೊಡುತ್ತೆ. ಹೆಚ್ಚಿನದಾಗಿ ಆತ್ಮಸ್ಥೈರ್ಯ, ಹೇಡಿಗಳಿಗೆ ಧೈರ್ಯ ಕೊಡುತ್ತೆ. ನಾನು ತುಂಬ ಓದ್ಕೊಂಡಿದ್ದೀನಿ ಅಂತ ನಾನು ಮೆರೆದಾಡ್ತೀನಲ್ಲ, ನನಗೆ ಒಂದು ಹಂತ ಕೆಳಗಿಳಿಸುತ್ತೆ. ಅದು ವಿದ್ಯಾಗರ್ವಿಯನ್ನು ಟೀಕೆ ಮಾಡುತ್ತೆ. ಆಮೇಲೆ ರಾಜಕೀಯವನ್ನು ವಿಡಂಬನೆ ಮಾಡುತ್ತೆ. ಪ್ರತಿಭಟನೆ ಅಸ್ತ್ರವಾಗಿ ಕೆಲಸ ಮಾಡುತ್ತೆ. ರಂಗಭೂಮಿನೇ ಪ್ರತಿಭಟನೆ ಅನ್ನೋ ಅರ್ಥದಲ್ಲೇ ಹುಟ್ಟಿದ್ದು ಮೂಲತಃ. ಹಾಗಾಗಿ ರಂಗಭೂಮಿಗೆ ಎಲ್ಲಿಲ್ಲದ ಮಹತ್ವ ಇದೆ ಇವತ್ತು. ಅದಕ್ಕಾಗಿ ಅದೊಂದು ಪಠ್ಯ ಆಗಬೇಕು, ಶಿಕ್ಷಣದಲ್ಲಿ ಜಾರಿಯಾಗಬೇಕು ಅಂತ. ನಾಟಕಕ್ಕೂ ನಮ್ಗೆ ಅವಿನಾಭಾವ ಸಂಬಂಧ ಮೊದಲಿಂದಾನೂ ಇದೆ. ರಂಗಭೂಮಿ ನಮಗೆ ಒಂದು ರೀತಿ ಮಾತೃಸ್ಥಾನ. ರಂಗಭೂಮಿ ಮತ್ತು ನಿಮ್ಮ ಆಕಾಶವಾಣಿಯ ನಂಟಿನ ಜೊತೆಗೆ ನಾವು ಯುವವಾಣಿಯಿಂದ ಬಂದಿದ್ದು, ಬರವಣಿಗೆಯನ್ನು ಬೆಳೆಸ್ಕೊಂಡು ಬಂದಿದ್ದು, ಸಂಶೋಧನಾ ಜ್ಞಾನವನ್ನು ಬೆಳೆಸ್ಕೊಂಡು ಬಂದಿದ್ದರಿಂದ ನಾವು PhD ಮಾಡೋಂಗಾಯ್ತು,
ಒಂದು ಅಕಾಡೆಮಿಗೆ ಚೇರ್ಮನ್ ಆಗೋ ಮಟ್ಟಕ್ಕೆ ಬೆಳೆದೀವಿ ಅಂದ್ರೆ ಅದಕ್ಕೆ ಈ ರಂಗಭೂಮಿ, ನಿಮ್ಮ ಆಕಾಶವಾಣಿ, ದೂರದರ್ಶನ, ಸಂಗೀತ ನಾಟಕ ವಿಭಾಗ ಅಲ್ಲೆಲ್ಲ ಕೆಲಸ ಮಾಡಿರೋಂಥ ಅನುಭವ ಎಲ್ಲ ಕೆಲಸ ಮಾಡಿದೆ ಮೇಡಮ್. ನಮ್ಮ ರಂಗಭೂಮಿಯಲ್ಲಿ ಎಲ್ಲ ತರದ ಅಂದ್ರೆ ಅಲ್ಲಿ ಜನಪದ ಇದೆ, ಯಕ್ಷಗಾನ ಇದೆ, ನಾಟ್ಯ ಇದೆ, ಒಂದು ಸಂಸ್ಕೃತಿಯ ಒಂದು ಆಳ ನಿರಂತರವಾಗಿ ಕೊಡುಕೊಳ್ಳುವಿಕೆ ರಂಗಭೂಮಿಯಿಂದ ನಡೆಯುತ್ತೆ. ರಂಗಭೂಮಿ ಅನ್ನೋದೇ ಒಂಥರ ಶಿಕ್ಷಣ. ಅದರಲ್ಲಿ ಏನಿಲ್ಲ. ಈಗ ಮ್ಯೂಸಿಕ್ನವರು ನಮ್ಮದೇ ಗ್ರೇಟ್ ಅಂತ ಅವ್ರು ಹೇಳ್ಬೋದು, ನಾಟಕದವ್ರು ನಾವು ಗ್ರೇಟು ಅಂತ ಹೇಳ್ಬೋದು. ಆದರೆ ಇದೊಂದು ಮಿಶ್ರ ಕಲೆ ನೋಡಿ. ಇಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಬರ್ತಾರೆ, ಮ್ಯೂಸಿಕ್ನವ್ರು ಬರ್ತಾರೆ, ಅಭಿನಯದ ನಟರು ಬರ್ತಾರೆ, ಆಮೇಲೆ ನಿರ್ದೇಶಕರು ಬರ್ತಾರೆ, ಸಿದ್ಧಾಂತಗಳು, ಶೈಲಿಗಳು. ಈಗ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬೊಬ್ಬ ವಿದ್ವಾಂಸರದ್ದು ಒಂದೊಂದು ಸಿದ್ಧಾಂತ ಇದೆ. ಬ್ರೆಕ್ಟು, ಬೆಕೆಟ್ಟು, ಸ್ಟಾನ್ಸ್ಲಾವ್ಸ್ಕಿ, ಗ್ರೊಟೋಸ್ಕಿ, ಒಬ್ಬೊಬ್ಬರದ್ದು ಒಂದೊಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತಗಳನ್ನೆಲ್ಲ ಯಾರಿಲ್ಲ ಅಂದ್ರೂ ನಾಟಕಗಳು ಸಂಪೂರ್ಣ ಅಂತ ಅನ್ಸೋದಿಲ್ಲ, ಎಲ್ಲರೂ ಬೇಕು. ಆದರೆ ಅಂತಿಮವಾಗಿ ನಟನೇ ಉಳ್ಕೊಳ್ಳೋದು. ಡೈರೆಕ್ಟರ್ ಅವನು ಏನೇ ಸರ್ಕಸ್ ಮಾಡಿದ್ರು ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡಬೇಕಾಗಿರೋದು ನಟ. ಹಂಗಾಗಿ ಬಿ ವಿ ಕಾರಂತರು, ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತವರೆಲ್ಲ ನಮ್ಮ ಸ್ಥಳೀಯವಾದ ದೇಶೀಯವಾದ ರಂಗಭೂಮಿಯನ್ನು ಕಟ್ತಾನೆ ಈ ಮಾಧ್ಯಮ ನಟರ ಮಾಧ್ಯಮ ಅಂತ ಹೇಳಿದ್ರು. ನಟ ಇಲ್ಲದೆ ಈಗ ನೀವು ಆಂಕರ್ಗಳಿಲ್ಲದೆ ಆಕಾಶವಾಣಿ ಇರಲ್ಲ. ಈಗ ನೀವು ಪ್ರೆಸೆಂಟ್ ಮಾಡೋದೇ ಅಂತಿಮವಾಗಿ ನೀವೇ ಅಲ್ವಾ. ಹಂಗಾಗಿ ನಿಮ್ಮ ಮಾಧ್ಯಮ ಆಕಾಶವಾಣಿ ಹೇಗೋ ನಮ್ಮ ರಂಗಭೂಮಿನಲ್ಲಿ ನಟನ ಮಾಧ್ಯಮ ರಂಗಭೂಮಿ. ನಿಜ. ಸಿನಿಮಾ ಬೇಕಿದ್ರೆ ನೀವು ಹೇಳ್ಬಹುದು, ಸಿನಿಮಾಗೆ ರೀಟೇಕ್ ಇದೆ, ಆದ್ರೆ ಲೈವ್ ಇರೋದ್ರಿಂದ ಈಗ ನೀವು ಲೈವ್ ನಲ್ಲಿ ತಪ್ಪು ಮಾಡಿದ್ರೆ ತಪ್ಪಾಗೆ ಹೋಗುತ್ತೆ. ನಾವು ಅಭಿನಯಿಸುವಾಗ ರಂಗಭೂಮಿನಲ್ಲಿ ಥಿಯೇಟರ್ ಡೈಸ್ ಎವೆರಿ ನೈಟ್ ಅಂತೀವಿ. ಪ್ರತಿದಿನ ಸಾಹಿತ್ಯ ರಂಗಭೂಮಿನಲ್ಲಿ ಒಂದೊಂದು ಪ್ರದರ್ಶನ ಸತ್ತು ಹೊಸ ಪ್ರದರ್ಶನ ಹೊಡ್ಕೊಳ್ಳೋದ್ರಿಂದ ಪ್ರತಿದಿನಾನು ಹೊಸದೇ ಅಲ್ಲಿ ಕಲಿಯೋಕೆ ಸಾಧ್ಯನೂ ಇದೆ. ಹಿರಣ್ಯ ಅಂತವರು ಪ್ರತಿ ಶೋನಲ್ಲೂ ಕರೆಂಟ್ ಅಫೈರ್ಸ್ ಏನು ದಿನದ ಘಟನೆಗಳು ನ್ಯೂಸ್ ಪೇಪರ್ ತರ ಅವರು ನಾಟಕಕ್ಕೆ ತಗೊಳ್ತಿದ್ರು. ಹೌದು ಹೌದು ನಿಜ. ಅವಾಗ್ಲೇ ಅದು ಜನರಿಗೆ ಹತ್ರ ಆಗ್ತಾ ಇತ್ತು, ಜನರಿಗೆ ಬೇಕಾದದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆ ಮಹತ್ವ ಇರೋದೇ ಅಲ್ಲಿ. ನೀವು ಒಂದು ಪರಿಪೂರ್ಣ ನಾಟಕ ಅಂದ್ರೆ ನಾಟಕ ಕೃತಿ ಇರುತ್ತೆ, ಭಾಷೆ ಇರುತ್ತೆ, ಒಂದು ಶೈಲಿ ಇರುತ್ತೆ, ನಟರ ಹಾವಭಾವಗಳಿರುತ್ತೆ, ಅಭಿನಯದ ಶೈಲಿಗಳು, ನೃತ್ಯ, ಸಂಗೀತ, ರಂಗಸಜ್ಜಿಕೆ, ರಂಗ ಪರಿಕರ, ಕೈ ಪರಿಕರಗಳು, ಮುಖವರ್ಣಿಕೆ ಅಂತೆ ಏನಿಲ್ಲ ಅಲ್ಲಿ ಎಲ್ಲವೂ ಬೇಕು. ಆಮೇಲೆ ಕೊನೆಗೆ ಡೈರೆಕ್ಟರ್ ಇಂಟರ್ಪ್ರಿಟೇಷನ್ ಅಂತ ಇವೆಲ್ಲವನ್ನ ಹೇಳ್ತೀವಿ. ನಾಟಕ ರಚನೆ ಅಂದ್ರೆ ಕೇವಲ ಬರವಣಿಗೆ ಅಲ್ಲ, ಅದೊಂದು ಸಂಘಟನೆ ಅಂತ ಕೀರ್ತಿನಾಥ್ ಕುರ್ತಕೋಟಿ ಅವರು ಹೇಳಿರೋದು ಅದಕ್ಕೇನೆ. ಅದೊಂದು ಸಂಘಟನಾತ್ಮಕವಾದ ಒಂದು ಕುಟುಂಬದ ಕಲ್ಪನೆ, ಒಬ್ರಿಗೊಬ್ರು ಕೊಡುಕೊಳ್ಳೋವಿಕೆ, ಬಾಂಧವ್ಯ ಎಲ್ಲವನ್ನು ಬೆಳೆಸುತ್ತೆ. ಕುಟುಂಬದ ಕಲ್ಪನೆ ಇವತ್ತು ಹೋಗ್ತಿರೋ ಸಂದರ್ಭ ರಂಗಭೂಮಿನಲ್ಲಿ ಕೂಡ ಏಕ ವ್ಯಕ್ತಿ ಪ್ರದರ್ಶನಕ್ಕೆ ವಿರೋಧಿಗಳು ನಾವು. ನಮಗೆ ಬಹು ಜನರು ಇದ್ರೇನೆ ರಂಗಭೂಮಿ ಅಂತ. ಒಬ್ಬರೇ ಮಾಡೋದಾದ್ರೆ ಅದು ರಂಗಭೂಮಿ ಹೆಂಗಾಗತ್ತೆ. ಹೌದು. ಇವಾಗ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ರಂಗಭೂಮಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಬೇಕಾದಷ್ಟಾಗಿದೆ ಮೇಡಮ್. ಹಿಂದಿನ ಕಾಲದಲ್ಲಿ ಬರೀ ಗೀತ ನಾಟಕಗಳು ಇರ್ತಾ ಇತ್ತು, ಹಾಡುಗಳು, ವೀರಗಾಥೆಗಳು. ಆಮೇಲೆ ಇವತ್ತು ನೋಡಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಬೃಹತ್ ಕಾದಂಬರಿ ನಾಟಕ ಮಾಡೋ ಚಾಲೆಂಜಸ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುವೆಂಪು ಅವರು ಹೇಳಿದ್ರು, ನನ್ನ ನಾಟಕಗಳನ್ನ ನಿಮ್ಮ ಮನಪಟದಲ್ಲಿ ಕಲ್ಪಿಸ್ಕೊಂಡು ಓದ್ಕೊಳ್ಳಿ, ಅದು ಸ್ಟೇಜ್ ತರೋ ಅಂಥದ್ದು ಅಲ್ಲ ಅನ್ನೋ ಅಂತ ಅವ್ರಿಗೆ ಅದು ಕಾನ್ಫಿಡೆನ್ಸ್ ಇರಲಿಲ್ಲ. ಅಂಥದ್ದನ್ನು ಕೂಡ ನಾಟಕವಾಗಿ ಒಂದು ಸುವರ್ಣ ಚೌಕಟ್ಟಲ್ಲಿ ಕಟ್ಟೋಕೆ ಸಾಧ್ಯ ಅಂತ ಬಸವಲಿಂಗ ಅಂತವ್ರು ತೋರಿಸ್ಕೊಟ್ರು. ಪ್ರಸನ್ನ ಅವ್ರು ಮಾಡಿದ್ದಾರೆ, ಎಂತೆಂದು ಅವರು ಜಯಶ್ರೀ ಅವರು ಮಾಡ್ತಾ ಇದ್ದಾರೆ. ಬಿ ವಿ ಕಾರಂತರು, ನಾನು ಅವ್ರ ಬಗ್ಗೆನೇ ಡಾಕ್ಟರೇಟ್ ಮಾಡಿ. ಬಿ ವಿ ಕಾರಂತರ ಕೊಡುಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕಕ್ಕೆ ಗೊತ್ತಿಲ್ಲ. ಹೊರಗಡೆ ಕಾರಂತರ ಶಿಷ್ಯರು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಸಿನಿಮಾಗಳಲ್ಲಿ ಇವತ್ತು ತೊಡಗಿಸ್ಕೊಳ್ತಾರೆ. ಈಗ ನಾನು ಆಗಲೇ ಒಂದು ಮಾತಾಡಿದೆ, ದೇಶೀಯತೆ, ನಮ್ಮ ಬೇರು, ನಮ್ಮತನ ಅನ್ನೋವಂಥದ್ದನ್ನು ಕಮಲಾದೇವಿ ಚಟ್ಟೋಪಾಧ್ಯಾಯ ಇವರು, ಬಿ ವಿ ಕಾರಂತರು ಇವರೆಲ್ಲ 70ರ ದಶಕದಲ್ಲಿ ಆರಂಭ ಮಾಡಿದ್ದು ಇವತ್ತು ಹಂಸಲೇಖಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, AR ರೆಹಮಾನ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಸಲ್ಮಾನ್ ಖಾನ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಅಮೀರ್ ಖಾನ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಕಮಲ್ ಹಾಸನ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅಂದ್ರೆ ಅದೇ ತಾನೇ ಬೇಕಾಗಿರೋದು. ಅವ್ರಿಗೆ ಗೊತ್ತಿರಲ್ಲ ಅದು ಇನ್ಫ್ಲೂಯೆನ್ಸ್ ಎಲ್ಲಿಂದ ಹೋಯ್ತು, ಇವರೆಲ್ಲ ಮಾಡಿದ ಕೊಡುಗೆ ಅದು. ಇವತ್ತು ನಮ್ ಸ್ಲಾಂಗ್ ಬರುತ್ತೆ, ಮಂಡ್ಯ ಭಾಷೆ ಸಿನಿಮಾಲ್ ಬರ್ತಾ ಇದೆ ಅಂದ್ರೆ ಬಿ ವಿ ಕಾರಂತರು ಅದನ್ನೆಲ್ಲ ಮಾಡ್ತಿದ್ರು. ಯಾವುದೋ ಒಂದು ಸಣ್ಣ ಹಟ್ಟಿಯ ಹಾಡಿಯ ಧ್ವನಿಗಳನ್ನು ಅವರು ತಗೊಂಡು ದುಡಿಸ್ಕೊಳ್ತಾ ಇದ್ರು. ಅದನ್ನೇ ನಮ್ಮದು ನಮ್ಮತನ ಅನ್ನೋವಂಥದ್ದು, ಅದನ್ನೇ ನಾವು ಹೇಳಿದ್ದು. ಸ್ಥಳೀಯ ನೆಲ, ಜಲ, ಸೊಗಡೇನಿದೆಯಲ್ವಾ, ಸಂಪತ್ತು ಅಥವಾ ಭಾಷಾ ವೈವಿಧ್ಯ ಇರಬಹುದು, ಸಂಸ್ಕೃತಿ, ಆಚಾರ, ವಿಚಾರ, ಪದ್ಧತಿಗಳೆಲ್ಲವೂ ಕೂಡ ರಂಗಭೂಮಿಯಲ್ಲಿ ಬಂದಾಗ ಅದು ಮತ್ತಷ್ಟು ಹತ್ರ ಆಗುತ್ತೆ, ನಮ್ಮದು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಈಗ ಮೊದಲೆಲ್ಲ ನಾವು ಕ್ಲಾಸಿಕಲ್ ನಾಟಕಗಳು, ಸಂಸ್ಕೃತ ನಾಟಕಗಳು, ಈ ಥರದ ಒಂದಷ್ಟು ಕಂಬಾರರು ಬರೆದಿರೋವಂಥದ್ದು ಅಥವಾ ಯಾರೋ ಭರತಂದ ಹರಿಶ್ಚಂದ್ರ ಅವ್ರದ್ದು, ಈ ಥರದ್ದು ಬೇರೆ ಬೇರೆ ದೊಡ್ಡ ದೊಡ್ಡ ನಾಟಕಕಾರರದೇ ಮಾಡ್ತಾ ಇದ್ವಿ. ಇವತ್ತು ಹಂಗಿಲ್ಲ. ಇವತ್ತು ಒಂದೊಂದು ತಳ ಸಮುದಾಯಗಳಲ್ಲೂ ಅವರಲ್ಲಿರೋ ಆಚರಣೆಗಳು, ಹಬ್ಬಗಳು, ಹರಿದಿನಗಳು, ಕಾವ್ಯವನ್ನ, ಕಾದಂಬರಿಯನ್ನ ಎಲ್ಲವನ್ನೂ ನಾಟಕ ಮಾಡೋಕೆ ಸಾಧ್ಯ ಆಗ್ತಾ ಇದೆ.
ಈಗ 60 ಅಲೆಮಾರಿ ಬುಡಕಟ್ಟುಗಳಲ್ಲೂ ಒಂದೊಂದು ರೀತಿಯ ಕಲಾ ಪ್ರಕಾರಗಳಿದೆ. ಹೌದು, ಅವೆಲ್ಲವೂ ಇವತ್ತು ರಂಗಭೂಮಿಗೆ ಬರ್ತಾ ಇದ್ದಾವೆ. ಅವರೆಲ್ಲ ನಾಟಕಕಾರರಾಗಿ ಎಮರ್ಜ್ ಆಗ್ತಾ ಇದ್ದಾರೆ. ನೀನಾಸಮ್, ಬೆಂಗಳೂರು ಯೂನಿವರ್ಸಿಟಿ, ರಂಗಾಯಣ, ಬೇರೆ ಬೇರೆ ಕಡೆಯಿಂದ ತರಬೇತಿ ತಗೊಂಡು ಬಂದಂಥವ್ರು ಇವತ್ತು ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಪರಿಹಾರ ಹುಡುಕಬೇಕು ಸರ್ಕಾರಗಳು. ಈ ರಂಗಭೂಮಿ ತುಂಬಾ ಲಾಭ ಕೊಡುವಂಥದ್ದು. ಈಗ ಲಾಯರ್ ವಾದ ಮಾಡಬೇಕಂದ್ರೆ ರಂಗಭೂಮಿ ಗೊತ್ತಿದ್ರೆ ನಿರರ್ಗಳವಾಗಿ ವಾದ ಮಾಡ್ತಾರೆ. ಅದೇ ಒಬ್ಬ ಟೀಚರ್ ಎಫೆಕ್ಟಿವ್ ಆಗಿ ಬೋರ್ ಆಗ್ದಂಗೆ ಪಾಠ ಮಾಡಬೇಕು ಅಂದರೆ ರಂಗಭೂಮಿ ಗೊತ್ತಿದ್ರೆ ಮನರಂಜನೆ ಜೊತೆಗೆ ಜಾಯ್ಫುಲ್ ಲರ್ನಿಂಗ್ ಅಂತ ಇವಾಗೆಲ್ಲ ಹೇಳ್ತೀವಿ, ಆಟದಲ್ಲಿ ಪಾಠ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ರಂಗಭೂಮಿನೇ ಕೊಡುಗೆ. ಆದರೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಜಾರಿ ಆಗ್ತಾ ಇಲ್ಲ. ರಂಗಭೂಮಿ ಎಲ್ಲದಕ್ಕೂ ಸಂಬಂಧಪಟ್ಟಿರುತ್ತೆ. ವಿದ್ಯುತ್ ಇವಾಗ ರಂಗಭೂಮಿ ಈಗ ಇಟ್ಕೊಂಡೆ ನಾನು ವಿದ್ಯುತ್ ಅಪಘಾತವನ್ನ ತಡೆಗಟ್ಟೋದು ಹೇಗೆ ಅಂತೇಳಿ ಪ್ರಾಕ್ಟಿಕಲ್ ಆಗಿ ಒಂದು ಸ್ಕಿಟ್ ಮೂಲಕ ಮಾಡಿಸ್ತಿದ್ದೆ. ಅದು ಮನೋರಂಜನೆ ಜೊತೆಗೆ ಅವರು ಕಲಾವಿದರಾಗೂ ಎಮರ್ಜ್ ಆಗ್ತಾರೆ, ಭಾಷೆ ಕಲಿತಾರೆ, ಧೈರ್ಯವನ್ನು ತಗೊಳ್ತಾರೆ, ನಾಟಕನೂ ಮಾಡ್ತಾರೆ, ಅವ್ರ ಸಬ್ಜೆಕ್ಟನ್ನು ಕಲ್ತ್ಕೋತಾರೆ, ಎಕ್ಸಾಮು ಪಾಸ್. ಅದೇ ನೀವು ಹೇಳ್ದಂಗೆ ಜಾಯ್ಫುಲ್ ಲರ್ನಿಂಗ್ ಅಂತ ಹೇಳುವಾಗ ಅದು ಮಕ್ಕಳಿಗಾಗ್ಬೋದು, ಸಮಾಜದಲ್ಲಿರುವಂತಹ ನಾಗರಿಕರಿಗೂ ಕೂಡ ಬೇರೆ ರೀತಿಯಲ್ಲಿ ವಿಷಯಗಳನ್ನ ಮನದಟ್ಟು ಮಾಡಿದಾಗ ಎಷ್ಟೆಲ್ಲ ಲಾಭ ಆಗತ್ತೆ ಮಕ್ಕಳಿಗೆ. ಕ್ರಿಯಾತ್ಮಕತೆ ಅಂದ್ರೆ ಒಂದು ಕೆಲಸವನ್ನು 10 ತರ ಮಾಡೋದು ಹೇಗೆ, ಒಂದು ಸಬ್ಜೆಕ್ಟ್ 10 ತರ ಪ್ರೆಸೆಂಟ್ ಮಾಡೋದು ಹೇಗೆ. ಈಗ ನಾವೇ ಡೈಲಾಗ್ನ ಒಂದೇ ಡೈಲಾಗ್ನ 10 ರೀತಿಲಿ ಹೇಳ್ತೀವಿ, ನವರಸದಲ್ಲಿ ಹೇಳ್ತೀವಿ ಅಲ್ವಾ, 9 ತರ ಪ್ರೆಸೆಂಟ್ ಮಾಡ್ತೀವಲ್ಲ, ಶೃಂಗಾರ, ಹಾಸ್ಯ, ಕರುಣ. ಅಂದ್ರೆ ಇವಾಗ ಹೇಳ್ತಾರಲ್ವಾ, ನೀವು ಹೇಳೋದು ಕರೆಕ್ಟ್. ಆದ್ರೆ ಇವತ್ತಿನ ಒಂದು ಎಲ್ಲರ ಕೈಯಲ್ಲೂ ಮೊಬೈಲ್ಗಳು, ಇಂಟರ್ನೆಟ್ಗಳು ಇರುವಂತಹ ಸಂದರ್ಭದಲ್ಲಿ ನಾಟಕ ಮಾಡೋದು, ಅದಕ್ಕೋಸ್ಕರ ತರಬೇತಿಗಳು, ನಾಟಕ ನೋಡ್ಲಿಕ್ಕೆ ಜನ ಬರ್ತಾರ ಅಂತ ಕೇಳಿದಾಗ ಹೇಗಿದೆ ಸದ್ಯದಲ್ಲಿ ರಂಗಭೂಮಿಯ ಸ್ಥಿತಿಗತಿ? ರಂಗಭೂಮಿ ಸ್ಥಿತಿ ಮೊದಲಿಗೆ 70ರ ದಶಕ, ಇತ್ತೀಚೆಗೆ 80ರ ದಶಕದಲ್ಲಿ ಇದ್ದಂಗಿಲ್ಲ. ಇವತ್ತು ಏನಾಯ್ತು, ರಿಹರ್ಸಲ್ಗೆ ಜನ ಬರಲ್ಲ. ಆಮೇಲೆ ಎಲ್ಲ ಲಾಭ ನಷ್ಟ ಲೆಕ್ಕ ಹಾಕೋದು. ರಂಗಭೂಮಿ ಅಂದರೆ ನಾವು TV ಸೀರಿಯಲ್ಗೆ ಹೋಗೋದಕ್ಕೆ ಒಂದು ಬೇಸು ಅನ್ನೋ ರೀತಿಯಲ್ಲಿ ತಗೊಳ್ತಾರೆ. ಅದಲ್ಲ, ರಂಗಭೂಮಿಗೆ ಡೆಡಿಕೇಟ್ ಆಗಿ ಇವಾಗ ಇದ್ದಾರೆ, ತುಂಬ ಜನ ಇದ್ದಾರೆ. ರಘುನಂದನ್ ಅಂತ ಒಂದು ಉದಾಹರಣೆ ಕೊಡ್ಬೋದು ನಿಮ್ಗೆ ನಾನು. ಈಗ NSTಗೆಲ್ಲ ಪಾಠ ಮಾಡ್ತಾರೆ ಅವರು. ಅವ್ರಿಗೆ ಪ್ರಶಸ್ತಿಗಳು ಬಂದರೂ ತಿರಸ್ಕಾರ ಮಾಡ್ತಾರೆ. ಅವರು ಎಷ್ಟು ಬಡತನ ಇದೆ ಅವ್ರಿಗೆ ಅಂದರೆ, ಮಗಳಿಗೆ ಫೀಸ್ ಕಟ್ಟಕ್ಕೆ ದುಡ್ಡು ಇರಲ್ಲ, ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡು ಇರಲ್ಲ, ಅವಾರ್ಡ್ ಕೊಟ್ಟರೆ ಬೇಡ ಅಂತಾರೆ. ಅವರು ಯಾವುದೋ ಒಂದು ಸಿದ್ಧಾಂತನೇ ನಂಬ್ಕೊಂಡು ಬದುಕ್ತಿರ್ತಾರೆ. ಅವ್ರಿಗೆ ಹೇಳಿದೆ ನಾನು, ಯಾಕೆ ಸರ್ ಇಷ್ಟೆಲ್ಲ ಕಷ್ಟಪಡ್ತೀರಾ, ನೀವು ಆರಾಮಾಗಿ ಒಂದು ಸೀರಿಯಲ್ ಸಿನಿಮಾ ಮಾಡ್ಬೋದು ನಿಮ್ಗಿರೋ ನಾಲೆಡ್ಜ್ಗೆ. ಈಗ ಅಚ್ಯುತನ್ ಅವರು ದೊಡ್ಡ ದೊಡ್ಡ ನಟರುಗಳೆಲ್ಲ ತಯಾರು ಮಾಡಿದವರು. ಅವರು ಅರ್ಸು ಗಿರ್ಸು ಇವರೆಲ್ಲ ಆ್ಯಕ್ಟ್ ಮಾಡ್ತಿದಾರಲ್ಲ, ಅವ್ರನ್ನೆಲ್ಲ ಆ್ಯಕ್ಟರ್ ಓರಿಯೆಂಟೆಡ್ ಡೈರೆಕ್ಟರ್ ಅವರು. NSD, ನೀನಾಸಮ್ ಎಲ್ಲ ಕಡೆ ಮಾಡಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅವ್ರ ವೈಫ್ ಉಷಾ ಭಂಡಾರಿ ನನ್ನ ಜೊತೆಗೆ ಅಭ್ಯಾಸ ಮಾಡಿ ನಮ್ಮ ಸ್ಟೂಡೆಂಟ್ ಆಗೂ ಇದ್ರು ಅವರು. ಅಲ್ಲಿ ಬರೋರು ಅವಾಗೆಲ್ಲ ಹೇಳ್ತಿದ್ದೆ ನಾನು, ನೋಡ್ರಿ ನಾವೊಂದು ರಂಗಭೂಮಿ ಒಂದು ಸಿದ್ಧಾಂತ, ಒಂದು ಬದ್ಧತೆ, ಅದೊಂದು ಸಂಘಟನೆ, ನಾವು ಅದನ್ನು ನಂಬಿರ್ತೀವಿ, ಅದೊಂದು ಇಸಮ್ಮು ನಮಗೆ. ಆಮೇಲೆ ನಾವು ನಂಬಿರೋ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾವು ಕಮರ್ಷಿಯಲ್ ಆಗಿ ಹೋಗಲ್ಲ. ನಮ್ಗೆ ಊಟ ಇಲ್ಲ ಅಂದರೂ ಅದರಲ್ಲೇ ನಾವು ಸಾಯ್ತೀವಿ ಹೊರತು ನಾವು ಅದು ಬಿಟ್ಟು ಬರಲ್ಲ ಅಂತಾರೆ. ಆ ಥರದವರು ಇದ್ದಾರೆ. ಇನ್ನು ಕೆಲವರು ರಂಗಭೂಮಿನ ಬಳಸ್ಕೊಂಡು 1-2 ಮಾತು ಕಲ್ತ್ರೆ ಅದನ್ನ ಏನದು ಡೈಲಾಗ್ ಓರಿಯೆಂಟೆಡ್ ಆಕ್ಟರ್ಗಳು, ಒಂದು ಟೆಕ್ಸ್ಟ್ ಪ್ರೆಸೆಂಟರ್ ಅಂತೀವಿ ನಾವು. ಟೆಕ್ಸ್ಟ್ ಯಾರು ಬೇಕಾದ್ರೂ ಪ್ರೆಸೆಂಟ್ ಮಾಡೋದು, ಸಬ್ ಟೆಕ್ಸ್ಟ್ ಗೊತ್ತೇ ಆಗಿರಲ್ಲ ಅವ್ರಿಗೆ. ಅಂಥವ್ರು ಇದ್ದಾರೆ. ಈಗ ಒಂದ್ ಸಿನಿಮಾ ಹಿಟ್ ಆದ್ರೆ ಅವ್ರ ತಲೆ ನಿಲ್ಲಲ್ಲ, ನಾನು ಸೂಪರ್ ಸ್ಟಾರ್. ಸದ್ಯ ರಂಗಭೂಮಿಯ ಪರಿಸ್ಥಿತಿ ಹೇಗಿದೆ ಅಂತ. ಅದೇ ರಂಗಭೂಮಿಗೆ ಇವತ್ತು ಕಾಯಕಲ್ಪ ಆಗ್ಬೇಕು. ಇನ್ನು ಅದು ಕೊಡದೇ ಇದ್ದಾಗ ಏನಾಗುತ್ತೆ, ಏನಕ್ಕೆ ಇದು ವೇಸ್ಟ್ ಅಲ್ವಾ, ಇದರಿಂದ ಪ್ರಚಾರ ನಮ್ಗೇನು ಸಿಗುತ್ತೆ ಅಂದ್ರೆ, ಈ ಬೌದ್ಧಿಕತೆ ಅನ್ನೋದು, ಈ ಸಾಂಸ್ಕೃತಿಕವಾದಂತಹ ದಿವಾಳಿತನ ಯಾವ ದೇಶದಲ್ಲಿರುತ್ತೋ ಅದು ನಾಶ ಆಗುತ್ತೆ ಅಂತಾರೆ ಚಿಂತಕರು. ಯಾಕೆ ಅಂದ್ರೆ, ಒಂದು ಒಳ್ಳೆಯತನವನ್ನ ಹೇಳ್ಕೊಡೋದು ಸಾಹಿತಿಗಳು, ಕಲಾವಿದರು, ಸಾಹಿತ್ಯ, ರಂಗಭೂಮಿ, ಸಂಗೀತ ಇರ್ಬೋದು, ಕ್ರೀಡೆ ಇರ್ಬೋದು, ಇವೆಲ್ಲನೂ ಒಳಗೊಂಡ ಒಂದು ಪಠ್ಯೇತರ ಚಟುವಟಿಕೆಗಳು ಇರೋದ್ರಿಂದಲೇ ಒಂದು ದೇಶ ಸುಭಿಕ್ಷವಾಗಿರೋಕೆ ಸಾಧ್ಯ. ಲೈಬ್ರರಿ ಇವೆಲ್ಲ ಇರಬೇಕು. ದುಡ್ಡನ್ನೇ ನಾವು ಲೆಕ್ಕಾಗಲ್ಲ. ಮನಸ್ಸಿಗೆ ಮನರಂಜನೆಯನ್ನು ಕೊಡುವಂತಹ, ಬುದ್ಧಿಯನ್ನ ಹೇಳುವಂಥದ್ದು, ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು, ಮಾಡುವಂಥದ್ದು, ಸರಿದಾರಿಗೆ ತರುವಂಥದ್ದು, ನೀನು ಹಿಂಗೋಗಪ್ಪ ಅಂತ ಹೇಳೋವಂಥದ್ದು ಬೇಕಾಗತ್ತೆ. ಅದನ್ನು ಸಜ್ಜನರು ಇರ್ತಾರೆ ಇಲ್ಲಿನ ಜನರು. ಇವಾಗ ಇವ್ರೂ ಕೂಡ ಕರಪ್ಟ್ ಆಗಿರೋದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅಂದರೆ ಬಹುತೇಕ ಜನ ಏನು ಕರಪ್ಟ್ ಆಗಿರಲ್ಲ, ಸಜ್ಜನರು ಇರೋದ್ರಿಂದಾನೆ, ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದಾನೆ. ಈಗ ಆಕಾಶವಾಣಿ, ದೂರದರ್ಶನ, ನಿಮ್ಗಿರೋ ಜವಾಬ್ದಾರಿ ಸಮಾಜವನ್ನು, ನೀವು ಸರ್ಕಾರಿ ವಲಯದಲ್ಲಿರೋ ನಿಮ್ಗೆ ನಿಮ್ಮದೇ ಆದ ಜವಾಬ್ದಾರಿ, ನೀವು ಸಾರ್ವಜನಿಕ ಸೇವಾ ಸಂಸ್ಥೆ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಅದೇ ರೀತಿಯಲ್ಲಿ ಕಲಾವಿದರು, ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ, ಸಾಹಿತಿಗಳಿಗೊಂದು ಜವಾಬ್ದಾರಿ ಇರುತ್ತೆ, ಸಾಹಿತ್ಯಕ್ಕೆ ಒಂದು ಪರ್ಪಸ್ ಇರುತ್ತೆ. ನಾವು ತುಂಬ ಜನ ಜಿಜ್ಞಾಸೆ ಇರುತ್ತೆ, ಪರ್ಪಸ್ ಏನು ಸಾಹಿತ್ಯದ್ದು, ಕಲೆಯದು ಅಂತ.
ಸಮಾಜವನ್ನು ಪರಿವರ್ತನೆ ಮಾಡಬೇಕು, ಅರಿವು ಜಾಗೃತಿ, ಅದೆಲ್ಲ ನಿಮ್ಮ ಕೆಲಸ ಏನ್ರಿ, ಯಾಕೆ ಮಾಡ್ತೀರಿ ಅಂತಲೂ ಹೇಳೋರಿದ್ದಾರೆ. ಇನ್ನು ಕೆಲವರು ನೀವು ಮನರಂಜನೆ ಬೇಳೆ ಬೇಯಿಸ್ಕೋಬೇಕಲ್ಲ. ಈ ಥರದ ಜಿಜ್ಞಾಸೆ ನಡುವೆ ಸೊರಗ್ತಾ ಇದೆ ಇವತ್ತು. ಇದಕ್ಕೆ ಈಗ ಅವಕಾಶಗಳು ಸಿಕ್ಕದೇ ಇದ್ದಾಗ ಎಲ್ಲರನ್ನೂ ಕೇಳ್ತಾರಲ್ವ. ಈಗ ಕಲಾವಿದರು ಯಾಕೆ ರಿಸರ್ವೇಷನ್ ಕೇಳ್ತೀರಿ, ಯಾಕೆ ನೀವು ಪ್ರಶಸ್ತಿ ಕೇಳ್ತೀರಿ, ನೀವು ಯಾಕೆ ಅದನ್ನು ಮಾಡ್ತೀರಿ ಅಂತ. ಎಲ್ರಿಗೂ ಅವಕಾಶ ಎಲ್ಲಿ ಸಿಗುತ್ತೆ, ಎಷ್ಟು ಜನಕ್ಕೆ ಸರ್ಕಾರ ಪ್ರೊವೈಡ್ ಮಾಡೋಕ್ಕಾಗುತ್ತೆ ಅನ್ನೋದು ಇರುತ್ತೆ. ಆಮೇಲೆ ಕೆಲವರು ತಾವು ಬೇರೆ ಕಡೆ ದುಡಿತಾರೆ, ತಂದು ಇಲ್ಲಿ ಖರ್ಚು ಮಾಡ್ತಾರೆ, ಆ ಥರದ್ದು ಇದೆ. ಈಗ ರಂಗಭೂಮಿ ನಮ್ಮ ಕರ್ನಾಟಕದಲ್ಲೂ ಕೂಡ ರಂಗಭೂಮಿಯ ಪರಂಪರೆ ಬಹಳ ಸೊಗಸಾಗಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಗುಬ್ಬಿ ವೀರಣ್ಣ ಅವರು ಗುಬ್ಬಿ ನಾಟಕ ಕಂಪನಿಯನ್ನೇ ಕಟ್ಟಿ ಅದರಿಂದ ಬೇಕಾದಷ್ಟು ಅಪೂರ್ವವಾದ ಮುತ್ತು ರತ್ನಗಳನ್ನೇ ಹೊರತಗೊಂಡು ಬಂದ್ರು. ಹಾಗೆ ನೋಡೋದಾದ್ರೆ ನಮ್ಮ ಕನ್ನಡ ನಾಡಿನ ರಂಗಭೂಮಿ ಇತಿಹಾಸ ಪರಂಪರೆ ಬಗ್ಗೆ ಹೇಳೋದಾದ್ರೆ, ಈಗ ಕನ್ನಡ ರಂಗಭೂಮಿ ಅಂದಾಗ ಸಾಕಷ್ಟು ಜನರ ಕೊಡುಗೆ ಇದೆ. ಹವ್ಯಾಸಿ ರಂಗಭೂಮಿ, ಸಾಮಾಜಿಕ ರಂಗಭೂಮಿ, ವೃತ್ತಿ ರಂಗಭೂಮಿ, ಪಾಶ್ಚಾತ್ಯ ರಂಗಭೂಮಿ ಪ್ರಭಾವ ಬಂದಿದ್ದು ಮರಾಠಿಯಿಂದ, ಬೇರೆ ಬೇರೆ ಕಡೆಯಿಂದ ಬಂದಿದ್ದು ಪಾರ್ಸಿ ರಂಗಭೂಮಿ, ಅದರ ಪ್ರಭಾವದಲ್ಲಿ ಇಲ್ಲಿ ಉಟ್ಕೊಂಡಂಥ ಕಂಪ್ನಿಗಳು ಅವೆಲ್ಲ ನಾಶವಾಗಿ ಕೊನೆಗೆ ಗುಬ್ಬಿ ಕಂಪ್ನಿ ಒಂದು ಉಳ್ಕೊಳ್ಳೋ ಹಾಗಾಗಿರೋವಂಥದ್ದು. ನಮಗೆ ಕನ್ನಡ ರಂಗಭೂಮಿ, ಕನ್ನಡ ಅನ್ನೋದೇ ಭಾಷೆ, ಭಾವ, ಬುದ್ಧಿ, ಬದುಕು, ಚಿಂತನೆ, ಸಂಸ್ಕೃತಿ, ಸಂವೇದನೆ ಅನ್ನೋದನ್ನೆಲ್ಲ ಹೇಳ್ಕೊಡೋವಂಥದ್ದು. ನಮಗೆ ನೋಡಿ ಅನೇಕ ಸಿದ್ಧಾಂತಗಳಲ್ಲಿ ನೋಡೋದಾದರೆ ಜಗತ್ತನ್ನು ಅನೇಕ ಸಿದ್ಧಾಂತಗಳು ಆಳಿವೆ ಅಂತ ಹೇಳ್ತೀವಿ. ಸಂಸ್ಕೃತಿ ಬೇಸಿಕ್ಕಾಗಿ ಒಂದು ಸೂಪರ್ ಸ್ಟ್ರಕ್ಚರ್ ಆಗಿದ್ದವು. ಬುದ್ಧನಿಂದ ಆರಂಭ ಆದಂಥ ಸನಾತನ ಸಂಸ್ಕೃತಿ ಗುರುತಿಸಲಾಗತ್ತೆ. ಹಾಗೆ ಬಂದಂಥ ಕನ್ನಡ ರಂಗಭೂಮಿಗೆ ಅದು ಶತಶತಮಾನಗಳವರೆಗೆ ಅಲ್ಲಿಂದ ಇಲ್ಲಿಗೆ ದಾಟ್ಕೊಂಡು ಬಂದು ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಹೆಚ್ಚು ಕಡಿಮೆ 1,500 ವರ್ಷಗಳ ಮೇಲ್ಪಟ್ಟ ಇತಿಹಾಸ ನಮ್ಮ ಕನ್ನಡ ರಂಗಭೂಮಿಗಿದೆ. 1889 ದಶಕದಲ್ಲಿ ಕರ್ನಾಟಕ, ಕನ್ನಡತ್ವ, ಕನ್ನಡತನ ಇಂಥ ಕಲ್ಪನೆಗಳು ಆರಂಭ ಆದವು. ಈ ಸಂದರ್ಭದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಬಂತು. ಮರಾಠಿ, ತಮಿಳರ ರಂಗಭೂಮಿ ನಮಗೆ ಸವಾಲನ್ನು ಒಡ್ತಾ ಇದ್ದಂಥವು ಸಂದರ್ಭದಲ್ಲಿ ಕನ್ನಡ ಭಾಷೆ, ಶಿಕ್ಷಣದ ಕೆಲಸಗಳು ತುಂಬ ಮಂದಗತಿಲಿತ್ತು. ಅಂಥ ಸಂದರ್ಭದಲ್ಲಿ ಅಂದರೆ ಒಂದು 20ರ ದಶಕದಲ್ಲಿ ಕನ್ನಡದ ಪಠ್ಯಗಳು ಆರಂಭ ಆದವು, ಬರೆಯೋದಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ದೇಶೀಯ ಶಿಕ್ಷಣ ಅಂದರೆ ಏನು ಅನ್ನೋದು ಆರಂಭ ಆಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ ಆಯಿತು. ಈ ಥರದಲ್ಲಿ ಮಿಷನರಿಗಳು ಬಂದವು, ಬೇರೆ ಬೇರೆ ಶಾಲಾ ಕಾಲೇಜುಗಳು ಆರಂಭ ಆದಾಗ ಹೆಚ್ಚು ಕಡಿಮೆ ರಂಗಭೂಮಿ ಕೂಡ ಮೈಸೂರು ಸಂಸ್ಥಾನದಿಂದ ನಮಗೆ ಆರಂಭ ಆಗತ್ತೆ. ಕವಿರಾಜ ಮಾರ್ಗ ಕೃತಿಯಲ್ಲಿ ಹೇಳೋ ಹಾಗೆ ಕಸವರವೆಂಬುದು ನೆರೆಸೈ ರಿಸಲಾರ್ಪೊಡೆ ಪರ ವಿಚಾರಮಂ ಧರ್ಮಮಂ ಕಸವೆಂ ಕಸವರವೇನು ಉಬ್ಬಸಮಂ ಬಸಮಲ್ಲದಿರ್ದು ಮಾಡುವರೆಲ್ಲಮಂ. ಅಂದರೆ ಅನ್ಯ ವಿಚಾರಗಳನ್ನು, ಅನ್ಯ ಧರ್ಮಗಳನ್ನು ಸೈರಿಸಿ ಕಡೆದರೆ ಅದೇ ಬಂಗಾರ, ಸೈರಣ ಇಲ್ಲದಿದ್ದರೆ ಕಸವಾದರೇನು, ಬಂಗಾರ ಆದರೇನು, ಉಬ್ಬಸವನ್ನೇ ಕಷ್ಟವನ್ನೇ ಉಂಟು ಮಾಡುತ್ತೆ ಅನ್ನೋಂಥ ಸಾಹಿತಿ ಕಲಾವಿದರಿಗೆ ಹೇಳಿದಂಥ ಮಾತುಗಳು ಈ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕನ್ನಡ ರಂಗಭೂಮಿಯನ್ನು ಕಟ್ಟೋದಕ್ಕೆ ಪ್ರೇರಣೆಯನ್ನು ಕೊಟ್ಟಂಥದ್ದು. ಆಗ ಆರಂಭ ಆದಂಥ ತಂಡಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದು. ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ತಂಡಗಳು ಹುಟ್ಕೊಂಡು ಜಾನಪದ ಕೃತಿಗಳು ಬಂದವು, ಸಂಗ್ಯಾಬಾಳ್ಯ ಅಂಥವು. 1860-80 ದಶಕದಲ್ಲಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಹೊಸ ಮಾದರಿಯ ನಾಟಕಗಳು ಬಂದವು. ಸಾಂಗ್ಲಿ ಕರ್ನಾಟಕ ಮಂಡಳಿ ಬಂತು, ಪಾರ್ಸಿ ಥಿಯೇಟ್ರಿಕಲ್ ಕಂಪನಿ ಹೀಗೆ ಬಂತು. ಆವಾಗ ನಮ್ಮ ಸಕ್ಕರೆ ಬಾಳಾಚಾರ್ಯರು, ಶಾಂತ ಕವಿಗಳು ಎಲ್ಲಿ ನೋಡಿದರೂ ಮರಾಠಿ ನಾಟಕದ ಕೀರ್ತಿ ಅಂತ ಹೇಳಿ ಶುರು ಮಾಡಿ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದರಿಂದಾಗಿಯೇ ಕನ್ನಡ ರಂಗಭೂಮಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ನಂತರದಲ್ಲಿ ವೃತ್ತಿ ರಂಗಭೂಮಿ ಬಂತು, ಅದು 1870ರ ಕಾಲಘಟ್ಟದಲ್ಲಿ ಆರಂಭ ಆಗಿದ್ದು. ವೃತ್ತಿ ನಟರುಗಳು ಸಾಕಷ್ಟು ಜನ ರಾಷ್ಟ್ರಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ನಾವು ಗುಬ್ಬಿ ಕಂಪ್ನಿಯಿಂದ ಬಂದಂಥ ವರದಾಚಾರ್ಯ ಕಂಪನಿಯಿಂದ ಬಂದಂಥವರು ಸಾಕಷ್ಟು ಜನ ನಮ್ಮಲ್ಲಿ ಕಲಾವಿದರಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ಗುಬ್ಬಿ ಕಂಪ್ನಿಯಿಂದ ಬಂದಂಥ ರಾಜ್ಕುಮಾರ್ ಅವರು, ಬೇರೆ ಬೇರೆಯವ್ರನ್ನೆಲ್ಲ ನಾವೆಲ್ಲ ಗಮನಿಸಿದಾಗ ಅವ್ರ ಕೊಡುಗೆ ಜಿ.ವಿ.ಅಯ್ಯರ್ ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ನಮ್ಮ ಕನ್ನಡ ಸಿನಿಮಾಗೆ ಅವ್ರು ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದು ಅಂತ ಅನಿಸುತ್ತೆ ಮೇಡಮ್. ಪ್ರತಿ ವರ್ಷ ಮಾರ್ಚ್ 27ಕ್ಕೆ ನಾವು ವಿಶ್ವ ರಂಗಭೂಮಿ ದಿನ ಅಂತ ಹೇಳಿ ಆಚರಿಸ್ತೀವಿ ಅಲ್ವಾ. ಪ್ರತಿ ವರ್ಷನೂ ಕೂಡ
ITI ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ನವರು ಪ್ರತಿ ವರ್ಷವೂ ಕೂಡ ಜಗತ್ತಿನಲ್ಲಿರುವಂತಹ ಎಲ್ಲ ನಾಟಕಕಾರರು, ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂತಹ ಎಲ್ಲರೂ ಕೂಡ ಈ ಒಂದು ರಂಗಭೂಮಿಯನ್ನ ನೆನಪು ಮಾಡ್ಕೊಳ್ಬೇಕು. ರಂಗಭೂಮಿ ಅವತ್ತಿಗೂ ಇವತ್ತಿಗೂ ಪ್ರಸ್ತುತಾನೆ, ಅದು ಯಾವತ್ತಿಗೂ ಕೂಡ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೈಯಲ್ಲಿ ಮೊಬೈಲ್ಗಳಿರಬಹುದು, ಇಂಟರ್ನೆಟ್ಗಳಿರಬಹುದು, ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಮೂಲ ರಂಗಭೂಮಿ. ರಂಗಭೂಮಿಯ ಈ ಒಂದು ದಿನಾಚರಣೆಯನ್ನ ಪ್ರತಿ ವರ್ಷ ಮಾರ್ಚ್ 27ಕ್ಕೆ ಆಚರಣೆ ಮಾಡ್ತಾ, ನೀವಂದ ಹಾಗೆ ಎಲ್ಲ ಸಮುದಾಯಗಳನ್ನ, ಮಕ್ಕಳಿಂದ ಹಿಡಿದು ದೊಡ್ಡವರು, ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಎಲ್ಲರನ್ನೂ ಕೂಡ ಒಂದು ಮನರಂಜಿಸುವಂತಹ ಮಾಧ್ಯಮ ಆಗಿದೆ ರಂಗಭೂಮಿ ಅನ್ನುವಂಥದ್ದು. ಇದ್ರ ಬಗ್ಗೆ ನೀವು ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಇದು ಆರಂಭ ಆಗಿದೆ 1961ರಲ್ಲಿ. ನಮ್ಮಲ್ಲಿ ಕನ್ನಡಿಗರಾಗಿ ಗಿರೀಶ್ ಕಾರ್ನಾಡ್ ಅವರು ವಿಶ್ವ ರಂಗಭೂಮಿ ಸಂದೇಶ ಕೊಟ್ಟವರು ಅನ್ನೋದು ಮೂಲ ಆಶಯ ಏನಂದರೆ, ಅರಿವು, ಶಾಂತಿ, ಸಂಸ್ಕೃತಿ, ಕಲೆಗಳ ಸಾರ, ಅದರ ಸೌಂದರ್ಯ, ಪ್ರಾಮುಖ್ಯತೆ, ಭಾವನೆಗಳನ್ನು ಬಿಂಬಿಸುವಂಥದ್ದು, ರಂಜಿಸುವ ಕಲಾವಿದರನ್ನು, ಆಮೇಲೆ ಸಮಾಜವನ್ನು ಎಚ್ಚರಿಸೋದು, ಗೌರವಿಸೋದು, ರಂಗಭೂಮಿ ಪ್ರಕಾರದ ಅಲ್ಲಿ ರಾಜಕೀಯ ಇರ್ಬೋದು, ಆರ್ಥಿಕತೆ ಇರ್ಬೋದು, ಇವುಗಳ ಬಗ್ಗೆ ಜಾಗೃತಿ ಮೂಡಿಸೋ ಉದ್ದೇಶವನ್ನೆಲ್ಲ ಇಟ್ಕೊಂಡು ವಿಶ್ವ ರಂಗಭೂಮಿ ದಿನವನ್ನು ಆಚರಣೆ ಮಾಡುವಂಥದ್ದು. ಒಂದು ರೀತಿಯಲ್ಲಿ ಬದುಕಿನ ಪ್ರತಿಬಿಂಬ, ಸಮಾಜಕ್ಕೆ ಜಾಗೃತಿ ಕೊಡುವಂಥದ್ದು. ನಟನೆ ಇರ್ಬೋದು, ಹಾಡಿರ್ಬೋದು, ಸಂಭಾಷಣೆ ಇರ್ಬೋದು, ಭಾವನೆಗಳಿರ್ಬೋದು, ಎಲ್ಲವನ್ನೂ ಒಳಗೊಳ್ಳೋ ಹಾಗೆ ಒಂದು ಜಾಗೃತಿ ಅರಿವು ಕೊಡೋದೇ ವಿಶ್ವ ರಂಗಭೂಮಿ ದಿನದ ಸಾರ. ಅದು ವಿಶ್ವಕ್ಕೆ ಒಂದು ರೀತಿಯಲ್ಲಿ ಕೊಡುಗೆಯಾಗಿ ಇರಬೇಕು ಅಂಥೇಳಿ ವಿಶ್ವಮಟ್ಟದ ನಾಯಕರೆಲ್ಲ ಸೇರಿ ವಿಶ್ವ ರಂಗಭೂಮಿ ದಿನವನ್ನು ಆಚರಣೆ ಮಾಡ್ತಾರೆ. ಅದರ ಲಾಭ ಹೆಚ್ಚಿರೋದ್ರಿಂದಲೇ ಈ ದಿನವನ್ನು ಆಚರಣೆ ಮಾಡುವಂಥದ್ದು. ಅದು ನಾವೆಲ್ಲರೂ ಮಕ್ಕಳಿಗೆ ಹೇಳಿಕೊಡ್ಬೇಕು, ಮತ್ತು ರಂಗಭೂಮಿಲಿ ಪಾಲ್ಗೊಳ್ಳೋ ಹಾಗಾಗಬೇಕು. ಮಕ್ಕಳು ವ್ಯಕ್ತಿತ್ವ ವಿಕಾಸವನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಪ್ರಜೆಗಳಾಗ್ತಾರೆ ಅಂತ ನಾನು ಹೇಳ್ತೀನಿ ಮೇಡಮ್. ಖಂಡಿತ ಬಹಳ ಸಂತೋಷ ಆಯಿತು. ಡಾಕ್ಟರ್ AR ಗೋವಿಂದ ಸ್ವಾಮಿ, ರಂಗಭೂಮಿ, ಕಿರುತೆರೆ, ಸಿನಿಮಾ ನಟ, ನಿರ್ದೇಶಕ, ನಾಟಕಕಾರ, ಜಾನಪದ ವಿಶ್ಲೇಷಕರಾಗಿ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಕ್ರಿಯರಾಗಿದ್ದೀರಾ. ನೀವು ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾನು ನನಗೆ ತಿಳಿದಷ್ಟು ಹೇಳಿದ್ದೀನಿ. ನಮಸ್ಕಾರ ಮೇಡಮ್. ಧನ್ಯವಾದ. ವಿಶ್ವ ರಂಗಭೂಮಿ ದಿನದ ಸಂದರ್ಭದಲ್ಲಿ ರಂಗಭೂಮಿ, ಕಿರುತೆರೆ, ಸಿನಿಮಾ ನಟ, ಸಂಘಟಕ ಡಾಕ್ಟರ್ AR ಗೋವಿಂದ ಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ನಿರ್ಮಾಣ ಹಾಗೂ ಪ್ರಸ್ತುತಿ ಚಂದು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.